ನೋಡಿ, ಇದಿಷ್ಟೇ ಅಲ್ಲ, ಚಾಮರಾಜನಗರದ ಜನರು ಕೂಡ ಅಲ್ಲಿ ವಾಸವಾಗಿದ್ರು, ಕೆಲವರು ಹೊಟ್ಟೆಪಾಡಿಗಂತ ಹೋಗಿದ್ರು. ಈಗ ಇಬ್ಬರು ಸಾವನ್ನಪ್ಪಿದ್ದಾರೆ ವಯನಾಡು ದುರಂತದಲ್ಲಿ. ಚಾಮರಾಜನಗರ ಮೂಲದವರು ಇಬ್ಬರ ಶವ ಪತ್ತೆಯಾಗಿದೆ, ಮತ್ತಿಬ್ಬರ ಶವಕ್ಕಾಗಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಒಂದೊಂದು ನೋವಿನ ಕಥೆಗಳು ಹೊರಬೀಳ್ತಾ ಇದೆ. ಈಗ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಮೆಪ್ಪಾಡಿಯಲ್ಲಿ ವಾಸವಾಗಿದ್ರು ಪುಟ್ಸಿದ್ ಶೆಟ್ಟಿ, ಮತ್ತೊಬ್ಬ ಮಹಿಳೆ ರಾಣಿ ಅಂತೇಳಿ. ಇರಸುವಾಡಿ ಗ್ರಾಮದವರು ಇವರು, ರತ್ನಮ್ಮ ಹಾಗೆ ರಾಜೇಂದ್ರ. ಇವರೀಗ ನಾಪತ್ತೆಯಾಗಿದ್ದಾರೆ. ಇಬ್ಬರು ಸಾವನ್ನಪ್ಪಿದ್ರು, ಅವ್ರ ಶವ ಪತ್ತೆಯಾಗಿದೆ. 30 ವರ್ಷಗಳಿಂದ ಚೂರಲ್ ಮಲೈನಲ್ಲಿ ರತ್ನಮ್ಮ ಮತ್ತು ರಾಜೇಂದ್ರ ವಾಸವಾಗಿದ್ರು. ರತ್ನಮ್ಮ ಮತ್ತು ರಾಜೇಂದ್ರಗಾಗಿ ಶೋಧ ಕಾರ್ಯ ಈಗ ಮುಂದುವರೆದಿದೆ. ವಯನಾಡು ದುರಂತದಲ್ಲಿ ಸಿಲುಕಿ ಕನ್ನಡಿಗರು ಸಾವನ್ನಪ್ಪಿದ್ದಾರೆ. ಚಾಮರಾಜನಗರದ ಇಬ್ಬರು, ಅದರಲ್ಲೂ ಅವರ ಮೃತದೇಹ ಪತ್ತೆಯಾಗಿದ್ದಾವೆ. ಇನ್ನಿಬ್ಬರು ಎಲ್ಲಿದ್ದಾರೆ ಅನ್ನೋದು ಕೂಡ ಸುಳಿವಿಲ್ಲ. ನೋಡಿ, ಯಾಕೆ ಚಾಮರಾಜನಗರದ ಜನ ಜಾಸ್ತಿ ಇದ್ದಾರೆ ಅಂತ ಹೇಳಿದ್ರೆ, ಬಹಳ ಹತ್ರ. ಗುಂಡ್ಲುಪೇಟೆಗೆ ಬರೀ 80 ಕಿಲೋಮೀಟರ್ ಇದೆ ವಯನಾಡು. 1.5 ಗಂಟೆಯಲ್ಲಿ ಜರ್ನಿ ಮಾಡ್ಬೋದು. ಅಲ್ಲಿ ಅಪ್ ಆ್ಯಂಡ್ ಡೌನ್ ಕೂಡ ಮಾಡಿದ್ದಾರೆ ಕೂಲಿ ಕೆಲಸಕ್ಕೆ ಅಂತೇಳಿ. ಕಾಫಿ ತೋಟ ಎಸ್ಟೇಟ್ ಸಿಕ್ಕಾಪಟ್ಟೆ ಅಲ್ವಾ, ಅಲ್ಲಿ ರೆಸಾರ್ಟ್ ಗಿಸಾರ್ಟ್ ಎಲ್ಲ ಹೋಮ್ ಸ್ಟೇ ಇದೆ. ಜೊತೆಗೆ ಈ ಕುಟುಂಬ ಏನಿದೆ, ಇವರು 30 ವರ್ಷಗಳಿಂದ ಅಲ್ಲೇ ನೆಲೆಸಿದ್ದಾರೆ. ಹೊಟ್ಟೆಪಾಡಿಗೋಸ್ಕರ ಅಲ್ಲೇ ಕೆಲಸ ಮಾಡ್ಕೊಂಡು ಇಬ್ಬರ ಶವ ಪತ್ತೆಯಾಗಿದೆ. ಪುಟ್ಟಸಿದ್ದ ಶೆಟ್ಟಿ ಮತ್ತು ರಾಣಿ ಇವರು ಮೆಪ್ಪಾಡಿಯಲ್ಲಿ ವಾಸವಾಗಿದ್ದರು, ಅವರು ಸಾವನ್ನಪ್ಪಿದ್ದಾರೆ. ಜೊತೆಗೆ ರತ್ನಮ್ಮ ಮತ್ತು ರಾಜೇಂದ್ರನ್ ಏನಿದ್ದಾರೆ, ಇಬ್ಬರೂ ಕೂಡ ಈ ದುರಂತದಲ್ಲಿ ಉಸಿರು ಚೆಲ್ಲಿದ್ದಾರೆ. ಬಟ್ ಈಗ ಅವರ ಕುಟುಂಬಸ್ಥರು ಕೂಡ ಇಲ್ಲಿ, ಅಂದರೆ ಈ ಗುಂಡ್ಲುಪೇಟೆಯಲ್ಲಿ ಕಣ್ಣೀರಲ್ಲಿ ಮುಳುಗಿದ್ದಾರೆ. ಇನ್ನಿಬ್ಬರಿಗಾಗಿ ಈಗ ಹುಡುಕಾಟ ನಡೀತಾ ಇದೆ. ಎಲ್ಲಿದ್ದಾರೆ, ಹೇಗಿದ್ದಾರೆ ಅನ್ನುವಂತಹ ಒಂದು ಸಣ್ಣ ಕುರುಹು ಕೂಡ ಸಿಗ್ತಾ ಇಲ್ಲ. ಯಾಕೆಂದರೆ ಕುಟುಂಬಗಳೇ ಇಲ್ಲಿ ಕೊಚ್ಚಿಕೊಂಡು ಹೋಗ್ಬಿಟ್ಟಿದ್ದಾವೆ, ದುರಂತದಲ್ಲಿ ಸಾವಿಗೀಡಾಗಿದ್ದಾರೆ. ಹಾಗಾಗಿ ಗುರುತು ಹಿಡಿಯೋದು ಕೂಡ ಬಹಳ ಒಂದು ಸವಾಲಿನ ಕೆಲಸ ಆಗ್ತಾ ಇದೆ ಅಲ್ಲಿರುವಂಥವ್ರಿಗೆ. ಈಗ ಯಾರಾದರೂ ಬದುಕುಳಿದ್ರೆ ತಾನೇ ಇವ್ರು ನಮ್ಮವರು ಅಂತ ಬಂದು ಆ ಡೆಡ್ ಬಾಡಿ ನೋಡಿ ತೆಗೆದುಕೊಂಡು ಹೋಗಲಿಕ್ಕೆ. ಈಗ ಒಬ್ಬರು ಇಬ್ಬರು ಕೆಲವೊಂದು ಕುಟುಂಬಗಳಲ್ಲಿ ನೋಡಿ ನಾಪತ್ತೆಯಾದವರು ಇವರು 30 ವರ್ಷಗಳ ಹಿಂದೆ ಅಲ್ಲಿ ಹೋಗಿ ಮೆಪ್ಪಾಡಿಯಲ್ಲಿ ನೆಲೆಸಿದ್ರು, ಕೆಲಸವನ್ನು ಮಾಡಿಕೊಂಡಿದ್ರು. ಈಗ ಇನ್ನಿಬ್ಬರಿಗಾಗಿ ತೀವ್ರ ಶೋಧವನ್ನು ಸೇನಾಪಡೆ NDRFನವರು ನಡೆಸ್ತಾ ಇದ್ದಾರೆ. ನೋಡಿ, ನಮ್ಮ ಕರ್ನಾಟಕಕ್ಕೆ ಏನೇ ಒಂದು ಆಘಾತ ಆಗಲಿ, ಏನೇ ಒಂದು ದುರಂತ ಆಗಲಿ, ಅಲ್ಲಿ ಕನ್ನಡಿಗರು ಇದ್ದೇ ಇರ್ತಾರೆ. ನಮ್ಗೆ ಆಘಾತಗಳು ಇದರ ಕೇರಳದಲ್ಲಾಗಲಿ, ಅಲ್ಲಿ ಉತ್ತರಾಖಂಡ ಆಗಲಿ, ಚಾರಧಾಮ ಆಗಲಿ, ಎಲ್ಲೋ ಆಗಲಿ, ನಮ್ಮ ಕನ್ನಡಿಗರು ಒಬ್ರಿಗಾದರೂ ಈ ರೀತಿಯಾದಂಥ ಆಘಾತಗಳು ನಮಗೆ ಕಾಯ್ತಾನೆ ಇರ್ತವೆ. ಯಾಕಂದರೆ ಪದೇ ಪದೇ ನಾವು ನೋಡ್ತಾ ಇರ್ತೀವಿ. ಈಗ ಇನ್ನಿಬ್ಬರಿಗಾಗಿ ಶೋಧ ಮುಂದುವರೆದಿದೆ. ಅವರು ಬದುಕಿರಲಿ ಅನ್ನುವಂಥ ಆಶೆ ಅಷ್ಟೇ ನಮ್ಮದು. ಯಾಕಂದರೆ ಎಲ್ಲರೂ ಕೂಡ ಕಾರ್ಮಿಕರಲ್ಲಿ ಕೆಲಸ ಮಾಡುವಂಥವ್ರು, ಹೊಟ್ಟೆಪಾಡಿಗೋಸ್ಕರ ಬದುಕನ್ನು ನಡೆಸಲಿಕ್ಕೋಸ್ಕರ ಹೋದಂಥವ್ರು. ಗುಂಡ್ಲುಪೇಟೆಯಿಂದ ಭಾಳಷ್ಟು ಜನ ಹೋಗ್ತಾರೆ ಆ ಭಾಗಕ್ಕೆ. ಯಾಕಂದರೆ ಬಾರ್ಡರ್ ಆಗಿರೋದ್ರಿಂದಾಗಿ, ವಯನಾಡು ಕೂಡ ಅದು ಟೂರಿಸ್ಟ್ ಪ್ಲೇಸ್ ಆಗಿರೋದ್ರಿಂದಾಗಿ ಅನುಕೂಲ ಆಗಲಿ ಅಂಥೇಳಿ ಫ್ಯಾಮಿಲಿ ಸಮೇತವಾಗಿ ಅಲ್ಲಿ ಹೋಗಿ ಸೆಟ್ಲ್ ಆದಂಥವ್ರು ಬಹಳ ಜನ ಕನ್ನಡಿಗರಿದ್ದಾರೆ. ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ. ಪುನೀತ್, ನಮ್ಮ ಕರ್ನಾಟಕಕ್ಕೂ ಒಂದು ರೀತಿ ಆಘಾತ ಈ ವಯನಾಡಿನ ದುರಂತದಿಂದಾಗಿ. ಈಗ ಚಾಮರಾಜನಗರ ಮೂಲದವರು ಏನು ನಾಪತ್ತೆಯಾಗಿದ್ದಾರೆ, ಈಗ ಸಾವನ್ನಪ್ಪಿದ್ದಾರೆ, ಅವರ ಮೃತದೇಹ ಹಸ್ತಾಂತರಿಸುವಂತಹ ಕೆಲಸ ಮತ್ತೆ ಅವರ ಹಿನ್ನೆಲೆ ಅಥವಾ ಅಲ್ಲಿ ಕುಟುಂಬಸ್ಥರು ಏನಾದರೂ ಪತ್ತೆ ಆಗ್ತಿದೆಯಾ ಪುನೀತ್? ಈಗಾಗಲೇ ಏನು ಕೇರಳದ ವಯನಾಡಲ್ಲಿ ಆಗಿರತಕ್ಕಂತ ಒಂದು ದುರಂತ ಏನಿದೆ, ಇದರಲ್ಲಿ ಚಾಮರಾಜನಗರ ಮೂಲದ ಇಬ್ಬರು ಕೂಡ ಸಾವಿಗೀಡಾಗಿದ್ದಾರೆ ಅನ್ನೋದು ಈಗ ಮಾಹಿತಿ ಸಿಗ್ತಾ ಇರತಕ್ಕಂಥದ್ದು. ಅದರಲ್ಲಿ ಮುಖ್ಯವಾಗಿ ಏನು ಕೇರಳದ ಮೆಪ್ಪಾಡಿಯಲ್ಲಿ ವಾಸವಿದ್ದಂತಹ ಚಾಮರಾಜನಗರದ ಪುಟ್ಟಸಿದ್ದಿ ಮತ್ತೆ ರಾಣಿ ಎಂಬುವರ ತಾಯಿಯವರು ಅಲ್ಲಿದ್ರು ಅಂತಾನೂ ಕೂಡ ಹೇಳಲಾಗ್ತಾ ಇರತಕ್ಕಂಥದ್ದು. ಈ ಇಬ್ಬರು ಕೂಡ ಸಾವಿಗೀಡಾಗಿದ್ದಾರೆ. ಇನ್ನುಳಿದಂತೆ ಚಾಮರಾಜನಗರ ತಾಲೂಕಿನ ಇರಸುವಾಡಿ ಮೂಲದ ರತ್ನಮ್ಮ ಮತ್ತೆ ರಾಜೇಂದ್ರ ಅವರು ನಾಪತ್ತೆಯಾಗಿರತಕ್ಕಂಥದ್ದು. ಅವರ ಒಂದು ಹುಡುಕಾಟಕ್ಕೂ ಕೂಡ ಈಗ ಅಲ್ಲಿ ಏನು ರಕ್ಷಣಾ ಸಿಬ್ಬಂದಿ ಹೋರಾಟವನ್ನು ಮಾಡ್ತಾ ಇರತಕ್ಕಂಥದ್ದು. ಪ್ರಮುಖವಾಗಿ ಕಳೆದ 30 ವರ್ಷಗಳಿಂದ ಕೇರಳದ ಚೂರಲ್ಲದಲ್ಲಿ ಇವರು ವಾಸವಿರ್ತಾರೆ. ರತ್ನಮ್ಮ ಮತ್ತೆ ರಾಜೇಂದ್ರ ಅವರೇನಿದ್ದಾರೆ, ಇವರ ಒಂದು ಪತ್ತೆಗಾಗಿ ಹುಡುಕಾಟವನ್ನು ಮಾಡ್ತಾ ಇರತಕ್ಕಂತ ರಕ್ಷಣಾ ಸಿಬ್ಬಂದಿ ಏನಿದ್ದಾರೆ, ಈಗ ಮುಖ್ಯವಾಗಿ ಈಗ ಸಾವಿಗೀಡಾಗಿರ್ತಕ್ಕಂಥವರ
ಮಾಹಿತಿಯನ್ನ ಪಡೆದುಕೊಳ್ತಾ ಇರ್ತಕ್ಕಂಥದ್ದು. ಜೊತೆಗೆ ಈಗ ಶೋಧ ಕಾರ್ಯ ಏನು ನಡೀತಾ ಇದೆ ಆ ಇಬ್ಬರ ಒಂದು ಮಾಹಿತಿಯನ್ನು ಕೂಡ ಪಡೆದುಕೊಳ್ಳುವಂತಹ ನಿಟ್ಟಿನಲ್ಲಿ ಈಗ ಮುಂದಾಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಅಧಿಕಾರಿಗಳು. ಯಾಕೆಂತ ಹೇಳಿದ್ರೆ ಇಲ್ಲಿ ಯಾರ್ಯಾರು ಸಾವಿಗೀಡಾಗಿದ್ದಾರೆ ಅನ್ನೋ ಒಂದು ಹುಡುಕಾಟವೇ ಸಾಕಷ್ಟು ಸಮಸ್ಯೆಯನ್ನು ಉಂಟು ಮಾಡಿರ್ತಕ್ಕಂಥದ್ದು. ಈಗಾಗಲೇ ಏನು ನಿನ್ನೆಯಿಂದಲೂ ಕೂಡ ಹುಡುಕಾಟವನ್ನು ಮಾಡ್ತಾ ಇರತಕ್ಕಂತ ರಕ್ಷಣಾ ಸಿಬ್ಬಂದಿ ಈಗ ಚಾಮರಾಜನಗರ ಮೂಲದ ಇಬ್ಬರು ಸಾವಿಗೀಡಾಗಿರ್ತಕ್ಕಂಥ ಮಾಹಿತಿಯನ್ನು ನೀಡಿರ್ತಕ್ಕಂಥದ್ದು. ಇನ್ನುಳಿದಂತೆ ನಾಪತ್ತೆ ಆಗಿರತಕ್ಕಂಥವರ ಹುಡುಕಾಟ ಏನ್ ನಡೀತಾ ಇದೆ ಅವರ ಒಂದು ಹಿನ್ನೆಲೆಯನ್ನು ಕೂಡ ಪತ್ತೆ ಹಚ್ಚುವಂತಹ ಒಂದು ಕೆಲಸ ಕೂಡ ಆಗ್ತಾ ಇರತಕ್ಕಂಥ. ಆದ್ರೆ ಸದ್ಯಕ್ಕೆ ಈಗ ಯಾವುದೇ ರೀತಿಯಾದಂತಹ ಮಾಹಿತಿಗಳು ಲಭ್ಯವಾಗ್ತಾ ಇಲ್ಲ. ಅಲ್ಲೇ ಇರತಕ್ಕಂತ ಅಧಿಕಾರಿಗಳು ಅಲ್ಲೇ ಇರತಕ್ಕಂತ ಸ್ಥಳೀಯ ಅಧಿಕಾರಿಗಳು ಕೊಟ್ಟಿರ್ತಕ್ಕಂಥ ಮಾಹಿತಿಯ ಪ್ರಕಾರ ಹುಡುಕಾಟವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಇದನ್ನು ಹೊರತುಪಡಿಸಿದ್ರೆ ಮೂಲವಾಗಿ ಅವರ ಸಂಪೂರ್ಣವಾದಂತಹ ಹಿನ್ನೆಲೆ ಸಿಗ್ತಾ ಇಲ್ಲ. ಆದ್ರೆ ಈ ಒಂದು ದುರಂತದಲ್ಲಿ ಎಷ್ಟೆಲ್ಲ ಸಾವು ನೋವುಗಳಾಗಿದ್ದಾವೆ ಅನ್ನೋದು ಈಗ ಏನು ರಕ್ಷಣಾ ಸಿಬ್ಬಂದಿ ಮಾಡ್ತಾ ಇರತಕ್ಕಂತ ಒಂದು ರಕ್ಷಣಾ ಕಾರ್ಯ ಏನಿದೆ ಇದರಲ್ಲಿ ಗೊತ್ತಾಗ್ತಾ ಇರತಕ್ಕಂಥದ್ದು. ನಾಪತ್ತೆ ಆಗಿರತಕ್ಕಂಥವರ ಹುಡುಕಾಟ ಇನ್ನೂ ಕೂಡ ಮುಂದುವರೆದಿರ್ತಕ್ಕಂಥದ್ದು. ಈಗ ಏನು ಕೇರಳದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ದುರಂತ ಕರ್ನಾಟಕದ ಗಡಿ ಭಾಗದಲ್ಲಿ ಇರತಕ್ಕಂತ ಹಲವು ಕುಟುಂಬದ ಜನರು ಅಲ್ಲಿ ಕೆಲಸಕ್ಕಾಗಿ ತೆರಳಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರತಕ್ಕಂಥದ್ದು. ಹೀಗಾಗಿ ಗಡಿ ಜಿಲ್ಲೆ ಚಾಮರಾಜನಗರ ಇರಬಹುದು, ಜೊತೆಗೆ ಮೈಸೂರು ಇರಬಹುದು, ಈ ಭಾಗಗಳಲ್ಲೂ ಕೂಡ ಒಂದು ರೀತಿ ಆತಂಕ ಹೆಚ್ಚಿನದಾಗಿರ್ತಕ್ಕಂಥದ್ದು. ಪ್ರಭು, ಥ್ಯಾಂಕ್ ಯು ಪುನೀತ್ ಮಾಹಿತಿಗಾಗಿ.